ಶಿವಲಿಂಗೇಗೌಡ್ರೆ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಪರಾಧಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆಯೇ? ಹಿಂದೆ ಪಕ್ಷ ಯಾವ ಪಕ್ಷದಿಂದ ಬಂದಿಲ್ಲ ಶಿವಲಿಂಗೇಗೌಡ್ರೆ ಯಾವ ಪಕ್ಷದಿಂದ ಬಂದಿದ್ದಪ್ಪ? ಪೊಲೀಸ್ ಸಬ್ ಸ್ಟೇಷನ್ ಹಿಂದೆ ಪಕ್ಷ ಯಾವ ಪಕ್ಷದಿಂದ ಬಂದಿಲ್ಲ ಗೊತ್ತು. ಶಿವಲಿಂಗೇಗೌಡ್ರೆ ಯೋಗ್ಯದ್ರು ನನಗೆ ಗೊತ್ತಿಲ್ಲನ್ರಿ. PI ಸ್ಟೇಷನ್ಗೆ ಸುಮಾರು 700 IPC ಕೇಸಸ್ ಬೇಕಾಗ್ತದೆ ವಾರ್ಷಿಕವಾಗಿ. ಅದು ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತು ಹಿಡಿಯಾಳ ಪೊಲೀಸ್ ಸಬ್ ಸ್ಟೇಷನ್ ಏನು ಕೇಳ್ತಾ ಇದ್ದಾರೆ ಅದು ಕಾಡಂಚಿನಲ್ಲಿ ಬರುತ್ತೆ ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ. ಮಾನವ ಮತ್ತು ಪ್ರಾಣಿ ಸಂಘರ್ಷ ಜಾಸ್ತಿ ಆಗುತ್ತೆ ಅಂತ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬೇಕಾದರೆ ನಾವು ಕೂತ್ಕೊಂಡು ಜಂಟಿಯಾಗಿ ಹೇಗೆ ಮಾಡ್ಬೋದು ಅಂತ ನಾವು ಪರಿಶೀಲನೆ ಮಾಡ್ತೀವಿ. ಮತ್ತೆ ಒಂದು ಔಟ್ ಪೋಸ್ಟ್ ಮಾನ್ಯ ಸದಸ್ಯರು ಕೇಳ್ತಾ ಇದ್ದಾರೆ, ಅದನ್ನ ಪರಿಶೀಲನೆ ಮಾಡಿಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಮನೆ ಸಭಾಧ್ಯಕ್ಷರೇ, ನಮ್ಮ ಯಡಿಯಾಳ ಗ್ರಾಮಕ್ಕೆ ಮನೆ ಪಕ್ಷ ಒಂದು ಔಟ್ ಪೋಸ್ಟ್ನಾರು ಅತಿ ತುರ್ತಾಗಿ ಮಂಜೂರು ಮಾಡಿಕೊಟ್ರೆ ನಮಗೆ ಅನುಕೂಲ ಆಗ್ತದೆ ಅಂತ ತಮ್ಮ ಪರ ನಾನು ಮನವಿಯನ್ನು ಮಾಡಿ ನಾನು ತಿಳಿಸಂಗೆ ಅಧ್ಯಕ್ಷರೇ, ಅದು ಕಾಡು ಅಂಚಿನಲ್ಲಿ ಬರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ನಾವು ಅವ್ರ ಜೊತೆ ಸೇರಿ ಚರ್ಚೆ ಮಾಡಿ ಅದು ಔಟ್ ಪೋಸ್ಟ್ ಆದರೆ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುರೇಶ್ ಕುಮಾರ್ ಅಧ್ಯಕ್ಷರೇ ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಬೆಳಗ್ಗೆನೆ ನಿಮ್ಗೆ ಒಂದು ನಿಮಿಷ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಪ್ರಶ್ನೆಗಳ ಕೇಳ್ತೀನಿ. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಅದರಲ್ಲಿ ಸುಮಾರು 10 ಮತ್ತು 15 ಮನೆಗಳು 10/15ರಲ್ಲಿ ಮನೆಗಳಿರುವಂತದಕ್ಕೆ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಅವೈಜ್ಞಾನಿಕವಾಗಿ ಬಿಲ್ ಬಂದಿದೆ. ನರ್ಮ ಯೋಜನೆಯಲ್ಲಿ ಕೊಟ್ಟಂತಹ ನೀರನ್ನ ಅದು ಸಮರ್ಪಕವಾಗಿ ನೀರು ಬರದೇ ಇದ್ರು ಹಳೇದು ಕನೆಕ್ಷನ್ ಮತ್ತೆ ಹೊಸ ಕನೆಕ್ಷನ್ ಎರಡನ್ನೂ ಉಪಯೋಗಿಸ್ತಾ ಇದ್ರಿಂದ ಒಂದರಲ್ಲಿ ನೀರಿಲ್ಲದೆ ಇದ್ರು ಸಹ ನೀರು ಬರದೇ ಇದ್ರು ಸಹ ಬಿಲ್ಲು 3 ಲಕ್ಷ 4 ಲಕ್ಷ ರೂಪಾಯಿ ಈ ತರ ಎಲ್ಲ ಬಂದೈತೆ. ಅವರು ಆ ಮನೇನ ಮಾರಿದ್ರು, ಅವ್ರು ವಾಸ ಮಾಡುವಂತ ಮನೆ ಮಾರಿದ್ರು ಅದು ಬಿಲ್ ಕಟ್ಟಕ್ಕಾಗದೇ ಇರುವಂತ ಪರಿಸ್ಥಿತಿ ಐತೆ. ಮತ್ತೆ ಬಡ್ಡಿ ಜಾಸ್ತಿ ಹಾಕಿದ್ದಾರೆ. ಆ ಬಡ್ಡಿ ಎಲ್ಲವನ್ನು ಮನ್ನಾ ಮಾಡಿ ಆ ಬಡವರಿಗೆ ಸಹಕಾರ ಆಗೋ ರೀತಿಯಲ್ಲಿ ನಮ್ಮ ಮಾನ್ಯ ಸಚಿವರು ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಮೈಸೂರು ನಗರದಲ್ಲಿ ಎಲ್ಲಾ ಕಡೆನೂ ಈ ಪರಿಸ್ಥಿತಿ ಐತೆ. ಅದಕ್ಕೆ ದಯವಿಟ್ಟು ತಾವು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಕೋರ್ಕೊಳ್ತೀನಿ ಸಚಿವರೇ. ಸಭಾಧ್ಯಕ್ಷರೇ, ಶಾಸಕರು ಚಾಮರಾಜ ಕ್ಷೇತ್ರದಲ್ಲಿ ಅನುಕೂಲ ಹೆಚ್ಚಿನ ಬಿಲ್ ಬಂದಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಹಳೆ ಸಂಪರ್ಕ ಮತ್ತೆ ಹೊಸ ಸಂಪರ್ಕ ಕೂಡ ತೆಗೆದುಕೊಂಡಿದ್ದಾರೆ. ಹಳೆ ಸಂಪರ್ಕ ಕಟ್ ಮಾಡಿಸ್ಕೊಳ್ದೆ ಹೊಸ ಸಂಪರ್ಕ ತೆಗೆದುಕೊಂಡಾಗ ಎರಡೂ ಜಾಸ್ತಿಯಾಗಿ ಅವ್ರಿಗೆ ಸಂದರ್ಭಗಳಲ್ಲಿ ಅವರು ಅರ್ಜಿ ಕೊಟ್ಟು ಅದನ್ನ ಕಡಿತಗೊಳಿಸಿಕೊಂಡು ಹೊಸ ಸಂಪರ್ಕ ಮಾತ್ರ ಉಳಿಸ್ಕೊಂಡ್ರೆ ಅವರಿಗೆ ಬಿಲ್ಲು ನಾರ್ಮಲ್ ಆಗಿ ಬರುತ್ತೆ, ಎಷ್ಟು ಅಷ್ಟು ಮಾತ್ರ ಬರುತ್ತೆ. ಹಾಗಾಗಿ ಅವರು ಮಹಾನಗರ ಪಾಲಿಕೆಗೆ ಅರ್ಜಿ ಕೊಟ್ಟು ಹಳೆ ಲೈನ್ಗಳನ್ನು ಕಡಿತ ಮಾಡಿಕೊಳ್ಳಿ, ನಾಗೇಂದ್ರನ್ನ ವಜಾ ಮಾಡಿ ಮತ್ತೆ ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಎಷ್ಟೊಂದು ಬಡ್ಡಿ ಬೆಳೆದು ಬಿಲ್ಲಿನ ಮೊತ್ತ ರಾಜೀನಾಮೆ ಕೊಡಲೇಬೇಕು. ಮನ್ನಾ ಮಾಡಿಕೊಡಿ ಅಂತ ಶಾಸಕರು ಕೇಳ್ತಾ ಇದ್ದಾರೆ. ಮಹಾನಗರ ಪಾಲಿಕೆಗಳಿಂದ ಈ ರೀತಿ ನೀರಿನ ಬಿಲ್ಲು ಬಂದಿದೆ, ಅಸಲಿಗೆ ಬಡ್ಡಿ ಸೇರಿ ಜಾಸ್ತಿ ಆಗಿದೆ. ರಾಜೀನಾಮೆ ಮಾಡಲೇಬೇಕು. ಆದ್ರೆ ಒಂದು ಬೇಡಿಕೆ ಅದನ್ನ ಪರಿಶೀಲಿಸಿ ಎಲ್ಲೋಯ್ತಣ್ಣ ಎಲ್ಲೋಯ್ತು? ನಾಗೇಂದ್ರನ್ನ ವಜಾ ಎಲ್ಲೋಯ್ತಣ್ಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ ಇದು ದಲಿತರ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ ಶ್ರೀ ಅಭಯ್ ಪಾಟೀಲ್ ಮನೆಗೋಯ್ತು. ದಲಿತರ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಲಿಖಿತ ಮೂಲಕ ಉತ್ತರಿಸುವ
ಪ್ರಶ್ನೆಗಳನ್ನ ಯಾವುದಿಲ್ಲ ಸ್ವಾಮಿ. ಉತ್ತರಗಳನ್ನ ಮಂಡಿಸುವುದು, ಪ್ರಶ್ನೆಗಳ ಉತ್ತರಗಳನ್ನು ಮಂಡಿಸುವುದು. ದಿನಾಂಕ 18/8/2026 ದಲಿತರ ಹಣ ಎಲ್ಲೋಯ್ತು? ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 196 ಪ್ರಶ್ನೆಗಳ ಪೈಕಿ 105 ಪ್ರಶ್ನೆಗಳ ಉತ್ತರಗಳನ್ನು ವಜಾ ಮಾಡಿ ವಾಲ್ಮೀಕಿ ಹಣವನ್ನು ತಿಂದಾರು, ವಾಲ್ಮೀಕಿ ಹಣವನ್ನು ತಿಂದಾರು, ವಾಲ್ಮೀಕಿ ಹಣವನ್ನು ನುಂಗಿದ್ರು, ವಾಲ್ಮೀಕಿ ಹಣವನ್ನು ಶೂನ್ಯ ವೇಳೆ ವಾಲ್ಮೀಕಿ ಹಣವನ್ನು ತಿಂದಾರು. ಶಶಿಕಲಾ ಜೊಲ್ಲೆ ಅವರು. ಅಧ್ಯಕ್ಷರೇ, ಚರ್ಚೆ ಮಾಡಕ್ಕೆ ನನಗೆ ಅವಕಾಶ ಕೊಡಬೇಕು. ಮಂಡ್ಯದಲ್ಲಿ ಕಾವೇರಿ ಗಲಾಟೆ ಜಾಸ್ತಿ ಎಸ್ ಟಿ ಸೋಮಶೇಖರ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಕಾರಾಗೃಹದಲ್ಲಿ ಇತ್ತೀಚೆಗೆ ಅಪರಾಧಿಗಳು, ಆರೋಪಿಗಳು ಜೈಲಲ್ಲಿ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ದಿನಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಆದ್ದರಿಂದ ಎಲ್ಲ ಜೈಲನ್ನೇ ಖಾಸಗಿ ಮಾಡಿಕೊಂಡಿರೋ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಿದೆ. ಜೈಲಿನಲ್ಲಿ ವಿಐಪಿಗಳು, ಸಾಮಾನ್ಯ ಕೈದಿಗಳು ಎಂದು ವಿಂಗಡಿಸಿ ಸರ್ಕಾರ ಪ್ರಕ್ರಿಯೆ ಇದೆಯೇ? ಮೊಬೈಲ್ ಬಳಸುತ್ತಿದ್ದಂತೆ ಮೊಬೈಲಲ್ಲಿ ಅವರೇನೋ ನೋಡುತ್ತಿದ್ದಾರಂತೆ ಎಂದೆಲ್ಲ ಸುದ್ದಿ ಆಯಿತು. ಅದು ಅಲ್ಲದೆ ಮಾನ್ಯ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ನಾನೇ ಜೈಲ ಮೇಲೆ ರೇಡ್ ಮಾಡಿಸಿದೆ ಎಂದು ತಿಳಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು? ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಪರಾಧಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆಯೇ? ಇದು ಸಾರ್ವಜನಿಕರಿಂದ ಕೇಳಿಬರುತ್ತಿರುವ ಪ್ರಶ್ನೆ. ಪರಂಪರಾ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಪೊಲೀಸರು, ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ಪತ್ತೆಯಾಗಿದೆ ಎಂದು ಟಿವಿ ಪತ್ರಿಕಾ ಮಾಧ್ಯಮಗಳು ವರದಿ ಮಾಡಿದೆ. ಮೊಬೈಲ್ನಲ್ಲಿ ಏನಿತ್ತು? ಮೊಬೈಲ್ನನ್ನು ಪರಿಶೀಲಿಸಲಾಗಿದೆಯೇ? ಆಗಿದ್ದಲ್ಲಿ ಮಾಹಿತಿಗಳ ಪ್ರಸ್ತುತಪಡಿಸುವ ಬಗ್ಗೆ ಇರುವ ಗೊಂದಲಗಳನ್ನು ಬಗೆಹರಿಸುವ ಬಗ್ಗೆ ನಮ್ಮ ಮುಖಾಂತರ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸುದೀರ್ಘವಾದಂಥ ಉತ್ತರವನ್ನು ನಾವು ಆಗಲೇ ನೀಡಿದ್ದೇವೆ. ಇದು ಯಾವುದೇ ಒಬ್ಬ ಕೊಡಲೇಬೇಕು. ನಮಗೆ ಒಂದು ಮಾಹಿತಿ ಕೊಡಲೇಬೇಕು. ಕಾರಾಗೃಹದಲ್ಲಿ ರಾಜೀನಾಮೆ ಕೊಡಲೇಬೇಕು. ಆದ್ರಿಂದ ಮುಖ್ಯಮಂತ್ರಿಗಳ ಒಂದು ಆದೇಶ ಪಡೆದು ರಾಜೀನಾಮೆ ಕೊಡಲೇಬೇಕು. ಮಾಡಿಸಿದೆ. ಬರೇ ಇಲ್ಲಿಗಂತ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಕಾಲಕ್ಕೆ ನಾವು ಕಾರ್ಯಾಚರಣೆಗಳನ್ನು ಅವ್ರು ಹೇಳಿದಂಗೆ ಕೆಲವು ರಾಹುಲ್ ಗಾಂಧಿ ಮನೆಗೆ ಹೋಯ್ತು, ಕೈದಿಗಳ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಕೊಠಡಿಗಳಲ್ಲಿ ಏನು ಅಕ್ರಮವಾಗಿ ಇನ್ನಿತರ ವಸ್ತುಗಳು ಸಿಕ್ಕಿವೆ. ರಾಜೀನಾಮೆ ಕೊಡಲೇಬೇಕು, ಸೂಕ್ತ ಅದನ್ನ ಪರಿಶೀಲನೆ ರಾಜೀನಾಮೆ ಕೊಡಲೇಬೇಕು, ನಾವು ಯಾವುದೇ ರಾಜೀನಾಮೆ ಕೊಡಲೇಬೇಕು. ಯಾವುದೇ ಒಬ್ಬ ಕೈದಿಗೂ ಕೂಡ ಕೊಡುವ ಅವಶ್ಯಕತೆ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ, ವಜಾ ಮಾಡಿ, ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ. ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ವಿತೌಟ್ ಫೋರೆನ್ಸಿಕ್ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಆದ್ಮೇಲೆ ಅದನ್ನ ಬಹಿರಂಗ ನಾವು ರಾಜೀನಾಮೆ ಕೊಡಲೇಬೇಕು. ಯಾರೇ ಒಬ್ಬರಿಗೆ ಮಾಡಬೇಕು ಅಥವಾ ರಾಜೀನಾಮೆ ಕೊಡಲೇಬೇಕು ಅಥವಾ ಯಾವುದೋ ವಿವಿಐಪಿಗಳಿಗೆ ನಾಗೇಂದ್ರನ ವಜಾ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ನಾಗೇಂದ್ರನ ವಜಾ ಮಾಡಿ. ಕಂಡಕ್ಟ್ ಸಚ್ ರೇಟ್ಸ್ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅಕ್ರಾಸ್ ದ ಸ್ಟೇಟ್. ಅದನ್ನ ನಾವು ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅದರಿಂದ ಸ್ವಲ್ಪ ಸೋನಿಯಾ ಗಾಂಧಿ ಮನೆಗೆ ಹೋಯ್ತು. ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಹೈಲೈಟ್ ಮಾಡ್ತಾ ಇದ್ರೆ ಅಧ್ಯಕ್ಷರೇ. ಆದ್ರೆ ಇಡೀ ನಾವು ಸೂಕ್ತವಾದಂತ ಕಾರ್ಯಕ್ರಮ ರಾಹುಲ್ ಗಾಂಧಿ ಮನೆಗೆ ಹೋಯ್ತು.